ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಅವರೇ ಹೇಳಬೇಕು. ಏನೇ ಇದ್ರೂ ಅಧಿಕೃತವಾಗಿ ಸಿಎಂ ಅವರೇ ಮಾತಾಡ್ತಾರೆ. ಸಚಿವರಾಗಲು ಎಲ್ಲರೂ ಸಮರ್ಥರೇ ಇದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೋ ಅವರಾಗ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವರು ಸಭೆ ನಡೆಸಿದ್ದಾರೆ, ಡಿನ್ನರ್ ಮಾಡಿದ್ದಾರೆ. ಹೈಕಮಾಂಡ್ ಸಮಯ ಕೇಳಿ ದೆಹಲಿಗೂ ಹೋಗ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಲೀಗಲ್ ಪೊಸಿಷನ್ ಏನಿದೆ ಅಂತೇಳಿ ಚೆಕ್ ಮಾಡಿಕೊಂಡ್ರು. ಯಾಕೆಂದರೆ ನಾವು ಸ್ಪೆಷಲ್ ಕ್ಯಾಬಿನೆಟನ್ನು ಅದಕ್ಕಾಗಿ ಕರೆದಿದ್ದು. ಅವರ ಪ್ರಕಾರ ಈವನ್ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡೋದು ಕೂಡ ಮತ್ತು ಏನಾದರೂ ಡಿಸಿಷನ್ ತಗೊಳ್ಳೋದು ಕೂಡ ಆಗಬಾರ್ದು. ನೀವು ಅನೌನ್ಸ್ ಮಾಡೋದು ಬಿಡೋದು ಬೇರೆ, ಆದರೆ ಡಿಸ್ಕಷನ್ ಆಗಿ ಸಮಾವು ಏನಾದರೂ ಇನ್ಫಾರ್ಮೇಷನ್ ಆಚೆ ಬಂದರೆ ದ್ಯಾಟ್ ಪ್ರಾಬಬ್ಲಿ ಮೇ ಇನ್ಫ್ಲೂಯೆನ್ಸ್ ದಿ ವೋಟರ್ಸ್ ಅನ್ನೋ ಥರ ಏನೋ ಒಂದು ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸು ಕೋಡ್ ಆಫ್ ಕಾಂಡಕ್ಟಲ್ಲಿ. ಅದಕ್ಕೆ ಅವರು ಲೀಗಲ್ ಪೊಸಿಷನನ್ನು ಚೆಕ್ ಮಾಡಿದರು ಅಡ್ವೊಕೇಟ್ ಜನರಲ್ ಹತ್ರ, ಆಮೇಲಿಂದ ಎಲೆಕ್ಷನ್ ಕಮಿಷನ್ ಅವ್ರ ಹತ್ರ. ಅದಕ್ಕೆ ಅವರು ಇಲ್ಲ, ನೀವು ಮಾಡೋದು ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ 9ನೇ ತಾರೀಕು ಆದಮೇಲೆ ಮಾಡೋಣ ಅಂತ ಹೇಳಿ. ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ, ನೋಟಿಫಿಕೇಷನ್ ಮಾಡೋಕ್ಕೆ ಬರೋಲ್ಲ. 9ನೇ ತಾರೀಕು ನಂತರನೇ ಆಲ್ ನೋಟಿಫಿಕೇಷನ್ಸ್ ವಿಲ್ ಬಿ ಡನ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಲೀಗಲ್ ಪೊಸಿಷನ್ ಏನಿದೆ ಅಂತೇಳಿ ಚೆಕ್ ಮಾಡಿಕೊಂಡ್ರು. ಯಾಕೆಂದರೆ ನಾವು ಸ್ಪೆಷಲ್ ಕ್ಯಾಬಿನೆಟನ್ನು ಅದಕ್ಕಾಗಿ ಕರೆದಿದ್ದು. ಅವರ ಪ್ರಕಾರ ಈವನ್ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.